ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಅಂತಿಮ ದರ್ಶನ ಸ್ಥಳದಿಂದ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಶಿವಶಂಕರಪ್ಪ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ದಾವಣಗೆರೆಯ ರಸ್ತೆಗಳಲ್ಲಿ ಅಂತಿಮ ಯಾತ್ರೆ ಸುಮಾರು 15 ಕಿಲೋಮೀಟರ್ ಅಂತಿಮ ಯಾತ್ರೆಯನ್ನು ಮೆರವಣಿಗೆ ಅಂತ ಹೇಳ್ಬೋದು ಅಥವಾ ಅಂತಿಮ ಯಾತ್ರೆ ಅಂತ ಹೇಳ್ಬೋದು. ದಾರಿಯುದ್ದಕ್ಕೂ ಕೂಡ ಅನೇಕ ಅಭಿಮಾನಿಗಳು, ಅವರ ಬಂಧು ಮಿತ್ರರು, ಅವರ ಹಿತೈಷಿಗಳು, ಅವರ ಕಾರ್ಯಕರ್ತರು, ಹೀಗೆ ಅಷ್ಟೂ ಜನರು ಕೂಡ ಸಾಕ್ತಾರೆ. ಹೈಸ್ಕೂಲ್ ಗ್ರೌಂಡ್ನಿಂದ ಕಲ್ಲೇಶ್ವರ ಮಿಲ್ವರೆಗೂ ಕೂಡ ಈ ಯಾತ್ರೆ ಮುಂದುವರಿಯುತ್ತೆ. ಸಂಜೆ 6 ಗಂಟೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಶಾಮನೂರು ಅವರ ಪತ್ನಿ ಅಂದರೆ ಶಿವಶಂಕರಪ್ಪ ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಶಾಮನೂರು ಅಂತಿಮ ಯಾತ್ರೆಯಲ್ಲಿ ಜನಸಾಗರವೇ ನೆರೆದಿದೆ ಅಂತ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ ಕೇವಲ ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಅವರೊಬ್ಬ ಸಾಮಾಜಿಕವಾಗಿ ಕೊಡುಗೆಯನ್ನು ಕೊಟ್ಟಂಥವರು, ದಾವಣಗೆರೆಗೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿದಂಥವರು, ದಾವಣಗೆರೆ ಇಡೀ ದೇಶದಲ್ಲಿ ಫೇಮಸ್ ಆಗಲಿಕ್ಕೆ ಕಾರಣವಾದಂಥವರು. ಕರ್ನಾಟಕದಲ್ಲಿಯೂ ಕೂಡ ದಾವಣಗೆರೆಗೆ ಒಂದು ಹೆಸರು ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ. ಉದ್ಯಮಿಯಾಗಿಯೂ ಅತ್ಯಂತ ಉತ್ತುಂಗದ ಯಶಸ್ಸನ್ನು ಕಂಡಂಥವರು. ಕೇವಲ ಉದ್ಯಮಿ ಮಾತ್ರ ಅಲ್ಲ, ಒಬ್ಬ ಶೈಕ್ಷಣಿಕ ತಜ್ಞನಾಗಿಯೂ ಕೂಡ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದು ಶಾಮನೂರು ಶಿವಶಂಕರಪ್ಪ. ಶಾಲಾ, ಕಾಲೇಜು, ಪದವಿ ನಂತರದ, ಹೀಗೆ ಯಾವ ಭಾಗದಲ್ಲಿಯೂ ಕೂಡ ಇವರ ಶಿಕ್ಷಣ ಸಂಸ್ಥೆಗಳು ಇಲ್ಲ ಅನ್ನುವ ರೀತಿಯಲ್ಲಿಲ್ಲ. ಒಂದು LKGಯಿಂದ ಆರಂಭವಾದರೆ ಇಡೀ ಜೀವನ ಕಟ್ಟಿಕೊಳ್ಳುವವರೆಗೂ ಕೂಡ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ. ಇನ್ನು ಆರ್ಥಿಕವಾಗಿಯೂ ವಾಣಿಜ್ಯಾತ್ಮಕವಾಗಿಯೂ ನೋಡಿದ್ರೆ ದಾವಣಗೆರೆ ಮುಂದುವರಿಲಿಕ್ಕೂ ಕೂಡ ಇವರ ಕೈಗಾರಿಕೆಗಳು ಕಾರಣವಾಗಿದ್ದಾವೆ. ಕೈಗಾರಿಕೆಗಳನ್ನು ಸ್ಥಾಪಿಸಿದ್ದಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೂಡ ಅವರು ಮಾಡಿದ್ದಾರೆ. ಅನೇಕರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ದಾವಣಗೆರೆ ಪಾಲಿಗೆ ಶಾಮನೂರು ಶಿವಶಂಕರಪ್ಪ ಅಜರಾಮರ, ಖಂಡಿತವಾಗೂ ಕೂಡ ಅಜರಾಮರ ಅವರು. ಆನಂತರದಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ. 1994ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವರು ನಗರಸಭೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 94ರಿಂದ 98 ದಾವಣಗೆರೆ ಕ್ಷೇತ್ರದ ವಿಧಾನಸಭಾ ಸದಸ್ಯರಾಗಿದ್ದರು. 1 ವರ್ಷದ ಅವಧಿಗೆ ಮಾತ್ರ ಲೋಕಸಭೆ ಸದಸ್ಯರಾಗಿತ್ತು, ಅದು 98ರಿಂದ 99. ಇನ್ನು 99ರ ಲೋಕಸಭಾ ಚುನಾವಣೆಯಲ್ಲಿ ಪರಾಭವಗೊಳ್ತಾರೆ. 2004ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಮರು ಆಯ್ಕೆ ಆಗ್ತಾರೆ. ಮತ್ತು 2008ರಿಂದಲೂ ಕೂಡ ಅದೇ ಕ್ಷೇತ್ರದಿಂದ ಆಯ್ಕೆಯಾದ ಶಿವಶಂಕರಪ್ಪ 13, ಈಗ 18ರ ಅವಧಿಯಲ್ಲೂ ಕೂಡ ಆಯ್ಕೆಯಾಗಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ತೋಟಗಾರಿಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಅತ್ಯಂತ ಸೀನಿಯರ್